ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಹಾಯ್, ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ವೀಕ್ಷಕರೇ, ಇವತ್ತು ನಿಮಗೆ ಮುಖ್ಯವಾದಂತಹ ಒಂದು ವ್ಯಕ್ತಿನ ಪರಿಚಯ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲೇ ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವ್ಯಕ್ತಿ, ಹಲವಾರು ಗೀತೆಗಳನ್ನ ಹಾಡಿರ್ತಕ್ಕಂಥವ್ರು, ಹಲವಾರು ವೇದಿಕೆಗಳಲ್ಲಿ ಹರಕತೆ ಮಾಡಿರ್ತಕ್ಕಂಥವ್ರು. ಇಡೀ ಇವತ್ತು ರಾಜ್ಯನೇ ಅವರು ನೋಡ್ತಾ ಇದೆ. ಅವರು ಬಹಳ ಅದ್ಭುತವಾದಂಥ ಗಾಯಕರು, ಕಲಾವಿದರು, ಪ್ರಸಿದ್ಧ ಹರಿಕತೆ ದಾಸರು. ನಮ್ಮ ಚಾನಲ್ ಅಲ್ಲಿ ಸುಮಾರು ಕಾರ್ಯಕ್ರಮ ಕೂಡ ಹಾಕಿದ್ವಿ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇವತ್ತು ಅವರು ಮ್ಯಾನ್ಯುವಲ್ ಆಗಿ ಮ್ಯೂಸಿಕ್ ತಂಡ ಏನು ಅವರು ವಾದ್ಯಗೋಷ್ಠಿ ಇಲ್ಲದೇನೆ ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಇವತ್ತು ಸಿನಿಮಾ ರಂಗಕ್ಕೆ ಏನ್ ಬೇಕು, ಸಾಹಿತ್ಯಕ್ಕೆ ಏನ್ ಬೇಕು, ಒಬ್ಬ ಕಲಾವಿದನಿಗೆ ಏನ್ ಬೇಕು, ಇವತ್ತು ಸಮಾಜ ಹೆಂಗ್ ಬದುಕಬೇಕು, ಶ್ರೀಮಂತ ಹೆಂಗ್ ಬದುಕಬೇಕು, ಬಡವ ಹೆಂಗ್ ಬದುಕಬೇಕು, ಎಲ್ಲವನ್ನ ಕೂಡ ಇವತ್ತು ಒಂದು ಹರಿಕತೆಯಲ್ಲಿ ಸಂಪೂರ್ಣವಾಗಿ ಅರ್ಥ ಪದ್ಧತಿಯಾಗಿ ಹೇಳಿರ್ತಕ್ಕಂಥ ಹರಿಕಥಾ ದಾಸ, ಪ್ರಸಿದ್ಧ ಗಾಯಕರು ಶ್ರೀ ಶಿವಾರ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವಾರ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಯಾವ ರೀತಿ ಹುಟ್ಟು ಬೆಳೆದ್ರು, ಇವತ್ತು ಈ ವೇದಿಕೆಗೆ ಯಾವ ರೀತಿ ಬಂದ್ರು, ಮೂಲತಃ ಅವರು ಹೆಂಗಿದ್ರು, ಅವ್ರದ್ದು ಯಾವ ಊರು, ಯಾವ ಜಿಲ್ಲೆ, ಇವತ್ತು ಈ ಒಂದು ಹರಿಕತೆ ದಾಸ ಹೆಂಗಾದ್ರು, ಇವತ್ತು ಕಲಾ ತಂಡಕ್ಕೆ ಯಾವ ರೀತಿ ಬಂದ್ರು, ಇವತ್ತು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ, ಅವರು ಈ ಒಂದು ವೇದಿಕೆಗೆ ಬಂದು ಎಷ್ಟು ವರ್ಷಗಳಾಯ್ತು. ಬನ್ನಿ, ನಮ್ಮ ಜೊತೆ ಇದ್ದಾರೆ. ಸಂಪೂರ್ಣವಾಗಿ ಇವತ್ತು ಅವ್ರ ಮಾಹಿತಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಅದಲ್ಲದೆ ಯಾವುದೇ ವಾದ್ಯಗೋಷ್ಠಿ ಇಲ್ಲದೆ ಇವತ್ತು ಅವ್ರ ಧ್ವನಿ ಹೆಂಗಿದೆ, ಅವ್ರು ನ್ಯಾಚುರಲ್ ಆಗಿ ಹೆಂಗ್ ಆಡ್ತಾರೆ, ಸುಮಾರು ಗೀತೆಗಳನ್ನು ಕೂಡ ಹಾಡಿರ್ತಕ್ಕಂಥ ವಿಷಯ ಕೂಡ ಇದೆ. ಅವ್ರು ಇವತ್ತು ನಮ್ಮ ಜೊತೆಯಲ್ಲಿ ಹಾಡಿದ್ದಾರೆ. ಬನ್ನಿ, ಸಂಪೂರ್ಣವಾಗಿ ತೋರಿಸ್ತೀವಿ. ಬನ್ನಿ ನೋಡೋಣ. ಹೊಸ ಬಾಳಿನ ವಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೋಗುವಾಗ ಗೇಣು ಬಟ್ಟೆ ಕಾಣದೋ ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಅಡ್ಡ ಗೊಡ್ಡ ಅರಣ್ಯ ಇಟ್ಟಾಡೆ ಮಳೆಯೊಳಗೆ. ಆ ಗೀತೆಗೆ ನಾನು ಸ್ವಂತವಾಗಿ ಒಂದು 4 ಲೈನ್ ಮೊದಲು ಉಗಾಬೋಗೋ ತರ ಸೇರಿಸ್ತೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಅಲ್ಲಿ ತಮ್ಮನ್ನು ಇಂಟ್ರೂ ಮಾಡೋದಕ್ಕೆ ಇವತ್ತು ಈ ಒಂದು ವೇದಿಕೆಗೆ ಬಂದಿದ್ವಿ. ಸರ್, ನೀವು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಕಲಾವಿದರಾಗಿ ಕಾಣ್ತಾ ಇದ್ದೀರಾ. ಸೊ ಗಾಯಕರಾಗಿ, ಹರಕತೆ ದಾಸ ಆಗಿ, ನಿಜವಾಗ್ಲೂ ಇವತ್ತು ನಿಮ್ಮನ್ನು ನೋಡ್ತಕ್ಕಂಥ ವೀಕ್ಷಕರು ಹೇಳೋದು ಒಂದೇ, ಶಿವಾರ ಉಮೇಶ್ ಸರ್ ಯಾರು, ಅವ್ರು ಹೇಗೆ ಬಂದರು, ಇದನ್ನ ಸುಮಾರು ಜನ ಕೂಡ ಕೇಳ್ತಾ ಇದ್ದಾರೆ. ಸರ್, ನೀವು ಇವತ್ತು ಈ ಒಂದು ವೇದಿಕೆಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ 28 ವರ್ಷ ಆಯ್ತು ಸರ್. ಸರ್, ಇದಕ್ಕೆ ಬರಕ್ಕೆ ಮೊದಲು ತಾವು ಏನು ಮಾಡ್ತಾ ಇದ್ದೀರಿ ಸರ್? ಸರ್, ನಾನು ಕೃಷಿ, ನಮ್ಮ ವೃತ್ತಿ ಕೃಷಿ ಮತ್ತು ಅಂಗಡಿ ಇತ್ತು, ಒಂದು ಹಳ್ಳಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ತಂದೆಯವರು ಕಲಾವಿದರು, ಮೂಲತಃ ಕಲಾವಿದರು. ಅವರು ಶನೇಶ್ವರ ಸ್ವಾಮಿ ಕಥೆ ಮಾಡ್ತಾ ಇದ್ರು. ಅವರಿಂದ ಮೊದಲಿಗೆ ಬಂದ ಬಳವಳಿ ಸರ್ ಇದು. ಅವರಿಂದ ಬಂದ ಬಳವಳಿ ಇದು. ನನ್ನ ಗ್ರಾಮ ಶಿವಾರ ಅಂತೇಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕೆರೆಗೋಡು ಹೋಬಳಿ. ಮೂಲತಃ ಕೃಷಿ ಕುಟುಂಬ ನಮ್ಮದು. ತಂದೆಯವರು ಶನೇಶ್ವರ ಸ್ವಾಮಿ ಕಥೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಅದು ತುಂಬ ಇಷ್ಟ ಅನ್ನಿಸ್ತು. ಅವ್ರ ಜೊತೆ ಸ್ವಲ್ಪ ಕುಳಿತು ಕಥೆ ಎಲ್ಲ ಮಾಡ್ತಾ ಇದ್ದೆ. ತದನಂತರ ನಮ್ಮ ಗ್ರಾಮದಲ್ಲೊಂದು ಒಳ್ಳೆ ತತ್ವಪದ ಕಲಾವಿದರ ತಂಡ ಇತ್ತು. ಹಿರಿಯ ಕಲಾವಿದರುಗಳೆಲ್ಲ ತುಂಬ ಸುಶ್ರಾವ್ಯವಾಗಿ ಯಾರಾದರೂ ತೀರ್ಕೊಂಡ್ರೆ ಇಡೀ ರಾತ್ರಿ ಶವ ಕಾಯ್ತಾ ಆಡ್ತಿದ್ರು. ಮತ್ತು ಉತ್ತರ ಕ್ರಿಯಾದಿ ದಿವಸ ಅವ್ರ ಮನೆ ಬಾಗಿಲು ತತ್ವಪದ ಆಡ್ತಾಯಿದ್ರು. ಅವ್ರ ಜೊತೆ ಕುಳಿತುಕೊಳ್ಳಾಗಿ ಈ ಕಲೆ ನನಗೆ ಬಂತು ಸರ್. ಸರ್, ಇವು ಮನೆಯಲ್ಲಿ ಕಲಾವಿದರಿದ್ರು ಅಂತ, ಸೊ ಅವರು ಯಾವ ರೀತಿ ಕಲೆ ಆಗಿದ್ರು ಸರ್ ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಮೂಲತಃ ಅವ್ರ ದೊಡ್ಡಪ್ಪವರು ಕಲಾವಿದರು ಅಂತ ಹೇಳ್ತಾರೆ. ಅವ್ರಿಗೂ ಅದು ಅಸ್ಪಷ್ಟವಾಗಿ ಗೊತ್ತಿಲ್ಲ. ಅವ್ರಿಗೆ ಕಲೆ ಬರಲಿಕ್ಕೆ ಕಾರಣ, ನಮ್ಮ ಗ್ರಾಮದ ಪಕ್ಕ ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲೊಬ್ಬರು ಪೋಸ್ಟ್ಮಾನ್ ವಿಷ್ಕಂಠಾಚಾರ್ಯ ಅಂತಿದ್ದಾರೆ. ಅವರಿಂದ ಇವರು ಶನೇಶ್ವರ ಕಥೆ ಕಲಿತೆ ಅಂತ. ಮತ್ತು ನಮ್ಮ ತಂದೆ ರಂಗಭೂಮಿ ಕಲಾವಿದರು, ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನು, ಆರದ, ಶಕುನಿ ಈ ಥರ ಪಾತ್ರಗಳೆಲ್ಲ ಮಾಡ್ತಿದ್ರಂತೆ. ಮತ್ತು ಕಲೆ ಬಗ್ಗೆ ತುಂಬ ಪ್ರೀತಿ ಆಸ್ವಾದ ಇತ್ತು. ಈಗ ಶಿವಾರ ಉಮೇಶ್, ಹೌದು. ಶಿವಾರ ಹೆಂಗ್ ಬಂತು? ಉಮೇಶ್ ನಿಮ್ದು ಸಂಪೂರ್ಣ ಪೂರ್ತಿ ಹೆಸರು ಏನು ಸರ್? ನನ್ನ ಹೆಸರು ಉಮೇಶ SS ಅಂತ. ಉಮೇಶ SS. ತಂದೆ ಶಿವಣ್ಣ, ಗ್ರಾಮ ಶಿವಾರ. ನಮ್ಮ ಮಂಡ್ಯದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮಂಜುಳಾ ಉಳ್ಳಳ್ಳಿ ಅಂತ ಒಬ್ಬರು ಇದ್ದರು ಅಧಿಕಾರಿಗಳು.
ಅವರೀಗ ಪ್ರಸ್ತುತ ಚಿಕ್ಕಮಗಳೂರಲ್ಲಿರ್ಬೋದು ಅಥವಾ ಬೆಂಗಳೂರಿರ್ಬೋದು. ಅವ್ರು ಹೇಳಿದರು, ನಿನ್ನ ಹೆಸರು ಶಿವ ಉಮೇಶ್ ಅಂತ ಮಾಡ್ಕೋ, ಗ್ರಾಮದ ಹೆಸರು ಚೆನ್ನಾಗಿದೆ ಅಂತ. ಅವತ್ತಿನಿಂದ ಈಗಲೂ ನಂದು ದಾಖಲೆಯಲ್ಲಿ ಉಮೇಶ್ SS ಅಂತಲೇ ಇದೆ. ಅದು ನನ್ನ ರೂಢಿ ನಾಮವಾಗಿ ನನ್ನ ಗ್ರಾಮದ ಹೆಸರು ಮೊದಲು ಬಂತು. ಶಿವಾರ ನನ್ನ ಗ್ರಾಮ, ನನ್ನ ಹೆಸರು ಉಮೇಶ್, ಅದರಿಂದ ಶಿವಾರ ಉಮೇಶ್ ಆಯಿತು. ಈಗ ತಾವು ಹರಕತೆ ಮಾಡ್ತಾ ಇದ್ದೀರಾ? ಹೌದು. ಸೊ ಇದ್ರ ಜೊತೆಗೆ ಏನಾದರೂ ನೀವು ಗಾಯಕರಾಗಬೇಕು ಅನ್ನೋದೊಂದು ಆಸೆ ಇದೆಯಾ? ಇದೆಲ್ಲ ಗಾಯಕನ ಆಗಬೇಕಂತ ಗಾಯಕಿಗಾಲಿ ಗಾಯಕ ಆಗಿದ್ದೀನಿ. ನಾನು ಹಾಡ್ತಿದ್ದೀನಿ ಸರ್. ನಾನು ಮೂಲತಃ ಮೊದಲು ಹಾಡಿದ್ದೆ ಗಾಯನ. ಹರಿಕತೆ ಬಂದಿದ್ದು ಈಗ 12 ವರ್ಷದಿಂದ ಈಚೆಗೆ ಹರಿಕತೆ ಕಲಿಬೇಕನ್ನೋ ಆಸೆ ಇತ್ತು. ಯಾಕೆಂದರೆ ನಮ್ಮದು ಅಂಗಡಿ ವ್ಯಾಪಾರ, ಅಲ್ಲಿ ನಮ್ಮದು ಟೇಪ್ ರೆಕಾರ್ಡರ್ ಇತ್ತು. ನಮ್ಮ ತಂದೆ ತುಂಬ ಕ್ಯಾಸೆಟ್ಗಳು ಇಟ್ಟಿದ್ರು. ಯಾರ್ದು? ಗುರುರಾಜಲ್ ನಾಯ್ಡು ಅವ್ರದ್ದು. ಇನ್ನಿವತ್ತು ಕರ್ನಾಟಕದ ಕೀರ್ತಿ ಕಳಸ ಅವರು. ನಾಟಕ ರಂಗಕ್ಕೆ ಗುಬ್ಬಿ ವೀರಣ್ಣ, ಚಲನಚಿತ್ರ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು, ಹರಿಕಥಾ ರಂಗಕ್ಕೆ ಗುರುರಾಜಲ್ ನಾಯ್ಡು ಅವರು. ಅಂದು ಇಂದು ಮುಂದೆ ಎಂದೆಂದು ನಮ್ಮಂಥ ಲಕ್ಷೋಪಲಕ್ಷ ಕಲಾವಿದರಿಗೆ ಅವರು ಮಾನಸ ಗುರುಗಳು. ನಾವೆಲ್ಲ ಏಕಲವ್ಯ ಇದ್ದ ಹಾಗೆ. ಅವರಿಲ್ಲ ಈಗ, ಆದರೂ ಅವರೇ ಗುರುಗಳವರು. ಆಸೆ ಇತ್ತು, ಆದರೆ ಕಲಿಸೋ ಗುರುಗಳು ಇರಲಿಲ್ಲ, ದಾರಿ ತೋರಿಸೋರು. ಆಗ ನನಗೆ ಸಿಕ್ಕಿದ್ದು ನಿಧಿ, ನನ್ನ ಪಾಲಿನ ನಿಧಿ ಯಾವುದು ಅಂದರೆ ಬೆಳಗೋಳ ನಾರಾಯಣದಾಸ್ ಅಂತ, ನಮ್ಮ ಶ್ರೀರಂಗಪಟ್ಟಣ ತಾಲೂಕು. ಅವರು ನನಗೆ ಸಿಕ್ಕಿದ್ರು ಸರ್. ಒಂದು 12-13 ವರ್ಷದಿಂದ ಸಿಕ್ಕಿದ್ರು. ಅವರಿಂದ ಹಿರಿಕತೆ ಬಂತು. ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ದಾರೆ, ಲಕ್ಷಗಳ ಜನ ನೋಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಸುಮಾರು ಕಲಾವಿದರು ಇದ್ದಾರೆ, ಆದರೂ ಕೂಡ ಶಿವಾರ ಉಮೇಶ್ ಅವರು ಫೋಕಸ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಕಂಠ ಎಲ್ಲಿಂದ ಬಂತು, ಏನು ವಾಯ್ಸು ಅಂತ ಇದ್ದಾರೆ, ಇದನ್ನ ತಾವೆಲ್ಲ ಯಾಕೆ ಪ್ರಿಪೇರ್ ಆದ್ರಿ, ಇನ್ನು ಹೆಂಗೆ ಬಂತು ಅಂತ? ನನ್ನ ಪ್ರಕಾರ ಸರ್, ಧ್ವನಿ ಅನ್ನೋದು ದೈವದತ್ತವಾಗಿ ಬರಬೇಕು. ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆಂದ್ರೆ ರಾಗ ಬರ್ತದೆ, ಭಾವನೆ ಬರಲ್ಲ. ನನಗಿಂತೂ ತುಂಬ ಚಂದವಾಗಿ ಆಡೋ ಲಕ್ಷಾಂತರ ಕಲಾವಿದರು ಈ ನಾಡಲ್ಲಿ ಇದ್ದಾರೆ. ಒಂದು ತಪ್ಪೇನೆಂದರೆ ಅವರು ಸಂಗೀತವನ್ನು ಸಂಗೀತವಾಗಿ ಆಡ್ತಾರೆ, ನಾನು ಸ್ವಲ್ಪ ಸಂಗೀತವನ್ನು ಭಾವನಾತ್ಮಕವಾಗಿ ಆಡ್ತೀನಿ, ಇಷ್ಟೇ. ಅದು ಮತ್ತು ಧ್ವನಿ ಅನ್ನೋದು ದೇವತಾಗ ಬಂತು. ಮತ್ತು ಹಾಡ್ತಾ ಈ ಯಾವುದೇ ಕಲಾವಿದ ಆದರೂ ಅಷ್ಟೇ ಸರ್, ಯಾವುದೋ ಔಷಧಿ ಅಂತೇನಿಲ್ಲ, ಇದು ಸತತ ಗಾಯನ. ನಾನು ಸರ್ ಈಗ ತಿಂಗಳಿಗೆ 30 ಕಾರ್ಯಕ್ರಮ ಆಡ್ತೀನಿ, ಅಲ್ಲೇ ಪ್ರಾಕ್ಟೀಸ್. ಈಗ ಸಂಗೀತ ಹೇಗೆ ಅಂದರೆ ಗಾದೆ ಇದೆ, ಆಡ್ತಾ ರಾಗ ನಳ್ತಾ ರೋಗ ಅಂತ. ಅದರಿಂದ ಈ ಧ್ವನಿ ಸಮಸ್ಯೆ ಏನು ಅಷ್ಟು ಬರೋದಿಲ್ಲ ನನಗೆ. ಧ್ವನಿ ಸಮಸ್ಯೆ ಏನು ಬರೋದಿಲ್ಲ. ಈಗ ನಮ್ಮ ಧ್ವನಿಯನ್ನು ಕ್ಲಿಯರಿಟಿ ಏನಲ್ಲ. ಈಗ ನನ್ನ ಧ್ವನಿಯನ್ನು ಭಾವನಾತ್ಮಕ ಜನ ಮುಡಿಸ್ತೇವೆ ನಾವು, ಆದರೆ ನಮ್ಮ ಧ್ವನಿಯನ್ನು ಕ್ಲಿಯರಿಟಿ ಅಂತ ಒಪ್ಕೊಳ್ಳಲ್ಲ ಯಾರು. ಕೆಲವರು ಈಗ ಒಂದು ಆಲ್ಬಮ್ ಮಾಡಬೇಕಂದ್ರೆ, ಧ್ವನಿ ಸುಳ್ಳಿ ಮಾಡಬೇಕಾದ್ರೆ ನಾವು ಸುಧಾರಿಸ್ಬೇಕು ಅಂದರೆ ನಾನು ವಾರ ಪರ್ಯಂತ ರೆಸ್ಟ್ ಮಾಡೇ ಆಡಬೇಕಲ್ಲಿ. ಇದು ಸಾರ್ವಜನಿಕ ಕಾರ್ಯಕ್ರಮ ಇರೋದ್ರಿಂದ ಅದು ಜನಕ್ಕೆ ಇಷ್ಟ ಆಗ್ತದೆ, ತೊಂದರೆ ಇಲ್ಲ. ಈಗ ಯಾರೋ ವಿದ್ವತ್ತಿರೋರು, ಒಬ್ಬ ಕೀಬೋರ್ಡ್ ಪ್ಲೇಯರ್ ಯಾರೋ ಇದ್ರೆ ಅವ್ರು ಹೇಳಿ ಮಾಡಿದ್ರು, ಇನ್ನೂ ಸ್ವಲ್ಪ ಧ್ವನಿ ಶುದ್ಧ ಮಾಡ್ಕೊಂಡು ಬಂದೆ ಆಡಿ ಅಂತ ಹೇಳ್ತಾರೆ ಸರ್. ಆಗಿದೆ. ನಾನು ಇದಕ್ಕೇನು ವಿಶೇಷವಾದ ಔಷಧಿ ಅಂತೇನಿಲ್ಲ. ಒಟ್ಟಾರೆ ಈಗ ಹಾಡ್ತಾ ಇದ್ರೆ ಎಲ್ಲೂ ಬೇಕಾಗಲ್ಲ. ಹೌದು ಸರ್, ಸತತ ಅಭ್ಯಾಸ. ಕಲಾವಿದ ನಿಲ್ಲಿಸಬಾರ್ದು, ಹಾಡ್ತಾನೆ ಇದ್ರೆ ಆ ಧ್ವನಿ ಮಾಗತ್ತೆ ಸರ್, ಧ್ವನಿ ಮಾಗತ್ತೆ. ನಾನು ಭಾಳ ಕಡೆ ಉದಾಹರಣೆ ಕೊಡ್ತೀನಿ. ಈ ಮಚ್ಚು, ಕುಡುಗೋಲು ಇವನ್ನೆಲ್ಲ ಕುಲ್ ಮೇಲೆ ನಾವು ರೆಡಿ ಮಾಡಿಸ್ಕೊಂಡ್ಬಂದು ಇಟ್ಬಿಟ್ರೆ ಆಗಲ್ಲ, ಅದನ್ನು ಕಲ್ ಮೇಲೆ ಮಸಿಬೇಕು. ಅದು ಮತ್ತೆ ಶಾರ್ಪ್ ಆಗ್ತಾ ಹೋಗ್ತದೆ ಅದು. ಈಗ ನಾವು ಕಲ್ತಿದ್ದೀವಿ ಅಂತ ಸುಮ್ಮನಿದ್ರೆ ಆಗೋದಿಲ್ಲ, ಪ್ರತಿನಿತ್ಯವೂ ಆಡಬೇಕು. ನಾನು 2-3 ದಿವಸ ನಾವೇ ಗ್ಯಾಪ್ ಮಾಡಿ ಆಡ್ಲಿಕ್ಕೆ ಹೋದ್ರೆ ಮತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ. ಈಗ ನೀವು ಹಾಡ್ತಾ ರಾಗ ತಾಲ ಎಲ್ಲ ಇರುತ್ತೆ, ಭಾವನೆಗಳು ಎಲ್ಲ ಇರ್ತಾವಲ್ಲ. ಹೌದು. ಸೊ ಇದನ್ನೆಲ್ಲ ಕೂಡ ನೀವು ಫಾಲೋ ಮಾಡ್ತೀರಾ? ಮಾಡ್ತೀನಿ ಸರ್, ಖಂಡಿತ. ಅದು ಮತ್ತು ನಮಗೆ ಕೀಬೋರ್ಡರ್ ಇದ್ದಾರೆ ರೆಗ್ಯುಲರು, ಮತ್ತು ತಬಲಿಸ್ಟ್ ಇದ್ದಾರೆ. ಅವರು ಸದಾ ನಮ್ಮ ಜೊತೆ ಇರ್ತಾರೆ, ಯಾವಾಗಲೂ ನಮ್ಮ ಜೊತೆ ಇರ್ತಾರಲ್ಲ ಸರ್. ಅದರಿಂದ ಅವರು ನಮ್ಮನ್ನು ಸ್ವಲ್ಪ ತಿದ್ದಿದ್ರು ಸರ್. ನಮಗೆ ಮೂಲತಃ ಸಿಕ್ಕಿದ್ದು ತಬಲ ವೆಂಕಟೇಶ್ ಅಂತೇಳಿ, ಅವರು ಮಂಡ್ಯ. ಗೊರವಾಲೆ ಉಮಾಶಂಕರ್ ಅಂತೇಳಿ ಕೀಬೋರ್ಡು. ಅವರು ಒಂದಿಬ್ಬರು ನಮಗೆ ಮೂಲ ಫೌಂಡೇಶನ್. ಅವರು ನನಗೆ ಪ್ರಾರಂಭಿಕ ಹಂತದಲ್ಲಿ ಇಷ್ಟು ಪ್ರಸಿದ್ಧರಾಗಿರಲಿಲ್ಲ. ಆವಾಗ ನಮ್ಮನ್ನೆಲ್ಲ ಈ ತಾಳ, ಈ ಶ್ರುತಿ ಇವನ್ನೆಲ್ಲ ಸ್ವಲ್ಪ ನನಗೆ ಸರಿ ಮಾಡಿಕೊಟ್ರು ಸರ್. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಈ ದಿವಸ ದೂರದ ಕೋಲಾರದಿಂದ ಬಂದು ಈ ಕಲಾವಿದನನ್ನು ನಿಮಗೆ ಪರಿಚಯ ಮಾಡೋ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನಲ್ನ ಕೋಲಾರದ ಮಂಜು ಅವರು, ಐಡಿಯಾ ಮಂಜು ಅವರು, ಹಾಗೆ ಕ್ಯಾಮ್ರಾಮ್ಯಾನ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ.
ನಮ್ಮ ಮದ್ದೂರಿನ ಪ್ರಸಿದ್ಧ ಕ್ಷೇತ್ರ ಇದು. ಆಲೂರು ಬೀರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಈಗ ನನ್ನಂಥ ನೂರಾರು ಕಲಾವಿದರನ್ನ ಬೆಳಗ್ತಿರೋ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಐಡಿಯಾ ಕನ್ನಡ ನ್ಯೂಸ್ ಚಾನಲ್ ಮಾಡ್ತಾ ಇದೆ. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಹತ್ಕುಂಟೆ ಸುಬ್ಬು ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಮದ್ದೂರು.